Hi guys, welcome back to my channel which is Headbath. Guys, ನಮಗೆ ಮೋಸ್ಟ್ ಅವೈಟೆಡ್ ಅಂತ ಹೇಳಿದ್ರೆ ಇವಾಗ US ಇನ್ಫ್ಲೇಷನ್ ಡೇಟಾ. ಸೊ ನೋಡೋಣ US ಇನ್ಫ್ಲೇಷನ್ ಡೇಟಾ ಕೂಡ ಬಂತು ಇವಾಗ. ಸೊ ನೋಡೋಣ ಅದು ಯಾವ ಥರ ಬಂದಿದೆ ಅಂತ ಹೇಳ್ಬಿಟ್ಟು. ಸೊ ಮುಖ್ಯವಾಗಿ ಏನಪ್ಪ ಅಂತ ಹೇಳಿದ್ರೆ ಇನ್ಫ್ಲೇಷನ್ ಡೇಟಾಗಳೆಲ್ಲ ಬಂದರೆ ನಮ್ಗೆ ಏನಪ್ಪ ಅಂತ ಹೇಳಿದ್ರೆ ಇವಾಗ ನಮ್ಮ ಇಂಡಿಯಾದಲ್ಲಿ ಹಿಂಗೆ RBI ಇದೆ, ಹಾಗೇನೆ ಅಮೇರಿಕಾದಲ್ಲಿ ಫೆಡ್ ಅಂತ ಇರುತ್ತೆ. ಸೊ ಅವರು ಏನು ಮಾಡ್ತಾರೆ, ನಮ್ಮ MPC ಮೀಟಿಂಗ್ ನಾವು ಹೆಂಗೆ ಮಾಡ್ತೀವಿ, ಸೊ ಹಂಗೆ ಅವ್ರು ಏನು ಮಾಡ್ತಾರೆ FOMC ಮೀಟಿಂಗ್ ಅಂತ ಹೇಳ್ಬಿಟ್ಟು ಮಾಡ್ತಾರೆ. ಸೊ ಇವ್ರೇನು ಇಮೇಜಲ್ಲಿ ನೋಡ್ತಿದ್ದೀರಾ ನೀವು, ಇವರು ಸೊ ಗವರ್ನರ್, ನಮ್ಮ RBI ಗವರ್ನರ್ ಇದ್ದಂಗೆ ಅಲ್ಲಿ US ಅಲ್ಲಿ. ಸೊ ಇವ್ರೇನಪ್ಪ ಹೇಳ್ತಿದ್ದಾರೆ, ಸೊ ಏನೇ ಅದನ್ನು ಇನ್ಫ್ಲೇಷನ್ ಡೇಟಾ ಆದ್ರೆ ಬಂದರೆ ಏನು ಮಾಡ್ತಾರೆ, ನಮಗೆ ಎಕ್ಸ್ಪೆಕ್ಟೆಡ್ ಏನು, ಸೊ ರೇಟ್ ಕಟ್ ಮಾಡ್ತಾರೆ. ರೇಟ್ ಕಟ್ ಆದರೆ ಮಾರ್ಕೆಟ್ಗೂ ಒಳ್ಳೇದು, ಮಾರ್ಕೆಟು ಪಾಸಿಟಿವಲ್ಲಿ ಹೋಗುತ್ತೆ. ಇದೊಂದು ಅಂಡರ್ಸ್ಟುಡ್ ನಮಗೆ ತಲೆಗೆ ಬರ್ತಕ್ಕಂಥದ್ದು, ಓಕೆನಾ. ಬಟ್ ಇವ್ರೇನು ಹೇಳ್ತಾರೆ ಇವಾಗ, ಇಲ್ಲಿ ನೋಡಿ, ಇಲ್ಲಿ ಪೋವೆಲ್ ಅವರು ಹೇಳ್ತಿರೋದು ಇವಾಗ, ಪೋವೆಲ್ ಸೇಸ್ ದ ನೆಟ್ ಎಫೆಕ್ಟ್ ಆಫ್ ದ ಟ್ರಂಪ್ ಅಡ್ಮಿನಿಸ್ಟ್ರೇಷನ್ಸ್ ಪಾಲಿಸೀಸ್ ಆನ್ ಟ್ರೇಡ್, ಇಮಿಗ್ರೇಷನ್, ಫಿಸ್ಕಲ್ ಪಾಲಿಸಿ ಆ್ಯಂಡ್ ರೆಗ್ಯುಲೇಷನ್ ವಿಲ್ ಡಿಟರ್ಮೈನ್ ಇಂಟ್ರೆಸ್ಟ್ ರೇಟ್ಸ್ ಇನ್ ದಿ ಫ್ಯೂಚರ್. ಅಂದರೆ ಫ್ಯೂಚರಲ್ಲಿ ಇನ್ಫ್ಲೇಷನ್ ರೇಟ್ಗಳು ಯಾವುದು ಏನು ಮ್ಯಾಟ್ರ್ ಆಗಲ್ಲ. ಅಂದರೆ ರೇಟ್ ಕಟ್ ಮಾಡೋದಕ್ಕೋಸ್ಕರ ನಮಗೆ ಏನು ಟ್ರಂಪ್ ಅವ್ರು ಮಾಡ್ತಕ್ಕಂಥ ಪಾಲಿಸೀಸು, ಇಮಿಗ್ರೇಷನ್ ಪಾಲಿಸಿ, ಫಿಸ್ಕಲ್ ಪಾಲಿಸಿ, ಅವುಗಳು ಮ್ಯಾಟ್ರ್ ಆಗ್ತವೆ ಅಂತ ಹೇಳ್ಬಿಟ್ಟು, ಅಂದರೆ ಆ ಥರ ಅವರು ಮಾಡಿಬಿಟ್ಟಿದ್ದಾರೆ ಅಂತ. ನಮ್ಗೆ ಗೊತ್ತಿರೋಂಗೆ ಮೆಕ್ಸಿಕೋ ಮೇಲೆ ಆಗಿರ್ಬೋದು, ಕೆನಡಾ ಮೇಲೆ ಆಗಿರ್ಬೋದು, ಟ್ಯಾಕ್ಸ್ ಹಾಕಿದ್ರು 25% ಟ್ಯಾಕ್ಸ್ ಅಂತೆ, ಹಾಗೆಯೇ ಮೆಟಲ್ ಮೇಲೆ 25% ಟ್ಯಾಕ್ಸ್ ಅಂತೆ. ಈ ಥರ ಅವುಗಳು ಮ್ಯಾಟ್ರ್ ಆಗ್ತವೆ, ಇವು ಯಾವ ಮ್ಯಾಟ್ರ್ ಆಗಲ್ಲ ಅಂತ ಹೇಳ್ತಿರೋದು. ಅಂದರೆ ಏನೋ ಇಂಡೈರೆಕ್ಟ್ ಆಗಿ ತಲೆಕೆಟ್ಟೋಗ್ಬಿಟ್ಟಿದೆ ಗುರು ಅಂತ ಹೇಳ್ತಕ್ಕಂಥ ಮಾತನ್ನ ಇವರು ಹೇಳ್ತಿದ್ದಾರೆ, ಯಾರೋ ಪೋವೆಲ್ ಅವರು, ಓಕೆನಾ. ಸರಿ, ನೋಡೋಣ ಏನಪ್ಪ US ನ ಒಂದು ಇನ್ಫ್ಲೇಷನ್ ಡೇಟಾ ಏನಪ್ಪ ಬಂದಿದೆ. ಸೊ ನೋಡ್ಬೋದು ಇಲ್ಲಿ ನೀವು, March 12 ಇವತ್ತು 2.9 ಫಾರ್ಕಾಸ್ಟ್ ಮಾಡಿದ್ರು, ಎಷ್ಟು ಬಂತು, 2.8 ಬಂತು. ಓಕೆ, ಅಂದರೆ ಕಮ್ಮಿ ಬಂದಿದೆ. ಏನು ಜಸ್ಟ್ ಒಂದು 30 ಮಿನಿಟ್ಸ್ ಹಿಂದ್ಗಡೆ ಬಂದಿರತಕ್ಕಂಥ ಡೇಟಾ ಇದು. ಸೊ ಇಲ್ಲೆಲ್ಲ ನೋಡ್ಬೋದು ನೀವು. ಸೊ ಲಾಸ್ಟ್ ಮಂತು ಫೆಬ್ರವರಿಯಲ್ಲಿ ಏನು ಬಂದಿತ್ತು, 2.9 ಅವರು ಫಾರ್ಕಾಸ್ಟ್ ಮಾಡಿದ್ರು, ಬಟ್ ಜಾಸ್ತಿ ಬಂದ್ಬಿಡ್ತು. ಜಾನ್ವರಿದಲ್ಲಿ ಏನು ಬಂದಿತ್ತು, 2.9 ಇತ್ತು, 2.9 ಬಂತು. ಆ್ಯಕ್ಚುಲಿ ಜನವರಿ ತನಕ ಎಲ್ಲ ಕರೆಕ್ಟಾಗೇ ಇತ್ತು ಕಣ್ರಿ. ಯಾವಾಗ ಟ್ರಂಪ್ ಬಂದ ನಂತರ, ಟ್ರಂಪ್ ತಮ್ಮ ಅಧಿಕಾರಕ್ಕೆ ಬಂದ ನಂತರ US ಅಲ್ಲಿ, ಸೊ ಇದೆಲ್ಲ ಅನ್ಸರ್ಟೈನಿಟೀಸು ಸ್ಟಾರ್ಟ್ ಆಗಿರೋದು. ಇನ್ಫ್ಲೇಷನ್ ಡೇಟಾನ ನೋಡೋದಾದ್ರೆ ನೋಡಿ, 2.9 ಏನೋ ಬರಬೇಕು ಅಂತ ಅನ್ಕೊಂಡಿದ್ರು ಅವರು, 2.8 ಬಂದಿದೆ. ಆ್ಯಕ್ಚುಲಿ ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ಇಂಡಿಯಾದಲ್ಲಿ 4% ಇಂಡಿಯಾದಲ್ಲಿ ಇರಬೇಕು, ಅದ್ರಿಗಿನ್ನ ಕಡಿಮೆ ಹೋಗ್ಬಾರ್ದಪ್ಪ ಅಂತೇಳಿ. ಇವರಿಗೆ US ಅವ್ರಿಗೆ ಏನಪ್ಪಾ ಅಂತ ಹೇಳಿದ್ರೆ ಅದೇ ಥರ 2% ಬಂದರೆ ಒಳ್ಳೇದು, 2% ಕೆಳಗಡೆ ಹೋಗ್ಬಾರ್ದು, ಆ ಥರ ಒಂದು ಫರ್ಕಾಸ್ಟನ್ನು ಮಾಡ್ಕೊಂಡಿರ್ತಾರೆ. ಸೊ ಆ ಥರನಾಗಿ ನೋಡಿದ್ರೆ ಇವತ್ತು ಒಳ್ಳೆ ಚೆನ್ನಾಗೇನೆ ಬಂದಿದೆ. ಸೊ ನೋಡೋಣ ಏನು ನಮ್ಮ ಡೋ ಜೋನ್ಸ್ ಫ್ಯೂಚರ್ಸ್ ಆಗಿರ್ಬೋದು, ಹಾಗೆಯೇ ಡೋ ಜೋನ್ಸ್ ಇಂಡೆಕ್ಸ್ ಆಗಿರ್ಬೋದು, ಯಾವ ಥರ ಪರ್ಫಾರ್ಮೆನ್ಸನ್ನು ಮಾಡುತ್ತೆ ಅನ್ನೋದನ್ನ ನೋಡೋಣ ನಾವು. ಸೊ 7-8 ಗಂಟೆಯಿಂದ ಆಲ್ಮೋಸ್ಟ್ 8 ಗಂಟೆಯಿಂದ ಸ್ಟಾರ್ಟ್ ಆಗ್ತಕ್ಕಂಥ ಈ ಡೋ ಜೋನ್ಸು ಆಲ್ಮೋಸ್ಟ್ 2 ಗಂಟೆ ನಮ್ಮ ಇಂಡಿಯನ್ ಮಾರ್ಕೆಟ್ ಟೈಮ್ಗೆ 8 ಗಂಟೆ ತನಕನೂ ಇರುತ್ತೆ. ಸೊ ನೋಡೋಣ ಕ್ಲೋಸಿಂಗ್ ಯಾವ ಥರದಲ್ಲಿ ಕೊಡುತ್ತೆ ಅಂತ ಹೇಳ್ಬಿಟ್ಟು ಬೆಳಿಗ್ಗೆ ಎದ್ಬಿಟ್ಟು ಒಂದ್ಸಲ ಚೆಕ್ ಮಾಡಿ ಡೋ ಜೋನ್ಸ್ ಇಂಡಸ್ಟ್ರಿಯಲ್ ಆವ್ರೇಜ್ನ. ಸೊ ಇದನ್ನು ಚೆಕ್ ಮಾಡಿ ಒಂದ್ಸಲ. ಇವಾಗ ನಡೀತಿದೆ. ಸೊ ಅಂದರೆ ಏನು ಇವಾಗ ನಾರ್ಮಲ್ ಟ್ರೇಡ್ ಆಗ್ತಾ ಇದೆ. 29 ಪಾಯಿಂಟ್ಸ್ ಅಷ್ಟು ನೆಗೆಟಿವ್ ಅಲ್ಲಿ ಬಂದಿದೆ. ಸೊ ಕೆಳಗಡೆ ಬಂದಿದೆ, ಇಲ್ಲಿ ನೋಡ್ಬೋದು ನೀವು ಇವಾಗ ನಾನು ವಿಡಿಯೋ ಮಾಡ್ತಿರ್ತಕ್ಕಂಥ ಟೈಮಲ್ಲಿ. ಸೊ ಆ್ಯಕ್ಚುಲಿ ಇನ್ನೊಂದು ಹೇಳೋದಾದರೆ 2 ಗುಡ್ ನ್ಯೂಸ್ ಬಂದಿದೆ ನಮಗೆ. ಏನಪ್ಪ ಅಂತ ಹೇಳಿದ್ರೆ, ನಮ್ಮದು ಏನು ನಮ್ಮ ಇಂಡಿಯಾ CPI ಇನ್ಫ್ಲೇಷನ್ ಡೇಟಾನು ಕೂಡ ಕಮ್ಮಿನೇ ಬಂದಿದೆ. ಸೊ US ಕೂಡ ಕಮ್ಮಿನೇ ಬಂದಿದೆ. ಒಂದು ಡಬಲ್ ನ್ಯೂಸು. ಏನಪ್ಪ ಅಂತ ಹೇಳಿದ್ರೆ, ನಾವೆಲ್ಲರೂ ಪ್ರೇ ಮಾಡ್ಕೋಬೇಕು, ಏನೋ ಬೇಡ್ಕೋಬೇಕಂತ ಹೇಳಿದ್ರೆ ಟ್ರಂಪ್ ಅವ್ರು ಏನೂ ಹೇಳ್ಬಾರ್ದು. ಟ್ರಂಪ್ ಅವ್ರು ಏನೂ ಡಿಸಿಷನ್ನು ಅಂದರೆ ನಾನು ಏನು ಟ್ಯಾಕ್ಸ್ ಹಾಕ್ತೀನಿ, ಹಂಗಾಗ್ತೀನಿ, ಹಿಂಗಾಗ್ತೀನಿ ಅಂತ ಹೇಳ್ತಾರಲ್ಲ, ಸೊ ಅಂಥದ್ದು ಏನು ನ್ಯೂಸ್ಗಳು ಬರಬಾರ್ದು ಟ್ರಂಪ್ ಅವ್ರ ಕಡೆಯಿಂದ. ಸೊ ಟ್ರಂಪ್ ಅವ್ರು ಏನು ಹೇಳಲಿಲ್ಲ ಅಂತ ಹೇಳಿದ್ರೆ ಎಲ್ಲ ಚೆನ್ನಾಗೇ ಓಪನ್ ಆಗತ್ತೆ, ಎಲ್ಲ ಚೆನ್ನಾಗೇ ಟ್ರೇಡ್ ಆಗುತ್ತೆ. ಸೊ ಅಲ್ಟಿಮೇಟ್ ಆಗಿ ನಿಂತಿರೋದು ಟ್ರಂಪ್ ಅವ್ರ ಮೇಲೆ. ಸೊ ನೋಡೋಣ ಮಾರ್ಕೆಟ್ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಸೊ ನೀವು ಕೂಡ ಒಂದ್ಸಲ ಚೆಕ್ ಮಾಡಿ ಬೆಳಗ್ಗೆ ಎದ್ದ ನಂತರ ಡೋ ಜೋನ್ಸ್ ಅಂತ ಏನು ಕ್ಲಿಕ್ ಮಾಡಿ ಡೋ ಜೋನ್ಸ್ ಅಂತ ಟೈಪ್ ಮಾಡಿದ್ರೆ ಡೋ ಜೋನ್ಸ್ ಇಂಡಸ್ಟ್ರಿಯಲ್ ಆವ್ರೇಜ್ ಅಂತ ಇದು ಬರುತ್ತೆ. ಸೊ ಜಸ್ಟ್ ಒಂದು ರಿಫ್ರೆಶ್ ಮಾಡಿ ನೋಡಿ, ನಿಮಗೆ ಡೇಟಾ ನಿಮ್ಗೆ ಕಣ್ಮುಂದೆನೇ ಬರುತ್ತೆ. ಸೊ ಹೋಪ್ ಗೈಸ್ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕನ್ನು ಕೊಡಿ. ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಥ್ಯಾಂಕ್ ಯು.